ಹಾಯ್ ಹಲೋ ನಮಸ್ಕಾರ. ಕನ್ನಡ ಸೀರಿಯಲ್ಸ್ ಅಡ್ಡಾಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಂದಾಗೆ ಆಸೆ ಸೀರಿಯಲ್ನ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಫೋನ್ನಲ್ಲಿ ಗೇಮ್ ಆಡ್ತಾ ಇರ್ತಾನೆ. ಅಲ್ಲಿಗೆ ಚೇತನ್ ಬರ್ತಾನೆ. ಬಂದು ಸೂರ್ಯ ಇಲ್ಲೇನೋ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಸೂರ್ಯ ಕಾರ್ ಮಾರಾಯಿತು, ಆಟೋ ಇಟ್ಕೊಂಡು ಕಾರ್ ಶೆಡ್ಡಲ್ಲಿ ಏನೋ ನಿನಗೆ ಕೆಲಸ ಅಂತ ಕೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಚೇತನು ಹಂಗೆ ಕೇಳ್ದವನಿಗೆ ಮುಖಕ್ಕೆ ಉಗಿಯೋ ಅಂತ ಹೇಳ್ತಾನೆ. ಆಗ ಸೂರ್ಯ ತುಪುಕ್ ಅಂತ ಹೇಳ್ಬಿಟ್ಟು ಚೇತನ್ ಮುಖಕ್ಕೆ ಉಗಿತಾನೆ. ಆಗ ಚೇತನು ನನಗೆಲ್ಲ ಕಣೋ, ನಾನು ಹಾಗೆಲ್ಲ ಪ್ರಶ್ನೆ ಮಾಡಲ್ಲ ಕಣೋ, ನಿನ್ನ ಹುಡ್ಕೊಂಡು ಆಟೋ ಸ್ಟ್ಯಾಂಡ್ಗೆ ಹೋಗಿದ್ದೆ, ಕಾರ್ ತೊಗೋಬೇಕು ಅಂತ ಆಸೆ ಪಟ್ಟಿದ್ದಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ ಆ ಕಾರ್ ಇನ್ನೂ ಇದೆಯೇನೋ, ಒಂದು 6 ತಿಂಗಳು ತಡ್ಕೊಳಕ್ಕೆ ಹೇಳೋ, ಕಾರ್ ನಾನೇ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಚೇತನ್ ಇಲ್ಲ ಕಣೋ, ಕಾರ್ನ ಇವತ್ತು ನಮ್ಮ ಗಣೇಶ ತೊಗೊಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಸೂರ್ಯ ಅವನ ಹತ್ರ ಕಾರ್ ಇದೆಯಲ್ಲೋ ಅಂತ ಹೇಳ್ತಾನೆ. ಆಗ ಅವನ ಫ್ರೆಂಡು ವಿನಾಯಕ ಕಣೋ ಅಂತ ಹೇಳ್ತಾನೆ. ಅವನ್ಯಾರು ಅಂತ ಹೇಳಿದಾಗ ಅವನು ಏಕದಂತನ ಫ್ರೆಂಡು ಕಣೋ ಅಂತ ಹೇಳ್ತಾನೆ. ಆಗ ಅವನ್ಯಾರೋ ಏಕದಂತ ಅಂತ ಕೇಳಿದಾಗ ಗಜಮುಖನ ಫ್ರೆಂಡು ಕಣೋ ಅಂತ ಹೇಳ್ತಾನೆ. ಅವನ್ಯಾರೋ ಗಜಮುಖ ಅಂತ ಹೇಳಿದಾಗ ಯಪ್ಪ ನಿನ್ನ ಕಾಲಿಗೆ ಬೀಳ್ತೀನಿ, ಮ್ಯಾಟ್ರು ತಿಳ್ಕೊ ಫಸ್ಟು ಅಂತ ಹೇಳಿ ಅವನು ಕಾರ್ ತೊಗೋಬೇಕು ಅಂತಿದ್ದಾನೆ. ಹಾಗಾಗಿ ಆ ಕಾರ್ನ ಓಡಿಸ್ಬೇಕು ಅಂತ ಹೇಳ್ತಿದ್ದಲ್ಲ, ನೀನು ಒಂದ್ಸರಿ ಟೆಸ್ಟ್ ಡ್ರೈವ್ ಮಾಡಿ ಕಾರ್ ಹೇಗಿದೆ ಅಂತ ಹೇಳು ಅಂತ ಹೇಳ್ತಾನೆ. ಆಗ ಸೂರ್ಯ ನಾನು ಆಸೆ ಪಟ್ಟಿದ್ದ ಕಾರ್ನ ಅವನು ಯಾವನೋ ತಗೊಳ್ತಾ ಇದ್ದಾನೆ, ನಾನು ಅದಕ್ಕೆ ಬಂದು ಸೆಂಡ್ ಆಫ್ ಕೊಡಬೇಕಾ ಅಂತ ಕೇಳ್ತಾನೆ. ಆಗ ಆಗಲ್ಲ ಕಣೋ, ಒಂದ್ಸಾರಿ ನೋಡಿ ಹೇಳು ಅಂತ ಹೇಳ್ತಾನೆ. ಆಗ ಸೂರ್ಯ ಸರಿ ಬಾರಪ್ಪ, ಸೆಲ್ಫ್ ಸರ್ವಿಸ್ಗಿಂತ ಸೋಷಿಯಲ್ ಸರ್ವಿಸ್ನಲ್ಲೇ ಆತ್ಮತೃಪ್ತಿ ಜಾಸ್ತಿ ಅಂತ ನಮ್ಮಪ್ಪ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಾರ್ ಇರೋ ಹತ್ರ ಹೋಗ್ತಾರೆ. ನಂತರ ಸೂರ್ಯ ಅಯ್ಯೋ ಲೇ ಚೇತು ಇದು ಹೇಗಿದೆ ಅಂದರೆ ನಾನು ನನಗೆ ತಗೋಬೇಕಾಗಿದ್ದ ಕಾರ್ಗೆ ಬೇರೆಯವರು ಓಡ್ಸೋಕ್ಕೋಸ್ಕರ ನಾನು ಟೆಸ್ಟ್ ಡ್ರೈವ್ ಮಾಡ್ತಿದ್ದೀನಿ. ಇದು ಹೇಗಿದೆ ಅಂದರೆ ಪ್ರೀತಿಸ್ತಿದ್ದ ಹುಡುಗಿ ಜೊತೆ ಮದುವೆ ಆಗಿ ಫೋಟೋ ತೆಗೆಸ್ಕೋಬೇಕಾದವನು ಅದೇ ಪ್ರೀತಿಸಿದ ಹುಡುಗಿ ಮದುವೆಗೆ ಹೋಗಿ ಫೋಟೋಗ್ರಾಫರ್ ಆಗಿ ಹೋದಂಗಾಯ್ತು ಅಂತ ಹೇಳ್ತಾನೆ. ಆಗ ಚೇತನು ಋಣ ಇದ್ದರೆ ಆ ಲವ್ ಮಾಡಿರೋಂಥ ಹುಡುಗಿ ನಿನಗೆ ಸಿಗ್ಬೋದು ಬಿಡಲೆ ಅಂತ ಹೇಳ್ತಾನೆ. ಹಾಗೆ ನೊಂದ್ಕೋಬೇಡ ಕಣೋ, ನೀನು ಆಸೆ ಪಟ್ಟಿದ್ದು ಅಂತಲೇ ನಿನ್ನನ್ನು ಕರ್ಕೊಂಡ್ಬಂದಿರೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೂರ್ಯ ಕಾರ್ನೆಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ಸರಿ ಕೊಡು ಕೀನ, ಓಡಿಸ್ಕೊಂಡು ಬಂದು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ಕಾರ್ ಕೀನ ಚೇತನ್ ಹತ್ರ ಇಸ್ಕೊಂಡು ಒಂದು ರೌಂಡ್ ಓಡಿಸ್ಕೊಂಬರ್ತಾನೆ. ಹಾಗೆ ಓಡಿಸ್ಕೊಬಂದು ಕಾರ್ ಶೆಡ್ ಹತ್ರ ಎಗೈನ್ ಮತ್ತೆ ಬಂದುಬಿಟ್ಟು ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಚೇತ ಅಂತ ಹೇಳ್ತಾನೆ. ಆಗ ಚೇತನು ಡಾಕ್ಯುಮೆಂಟ್ಸ್ನು ಒಂದ್ಸರಿ ನೋಡ್ಬಿಡು ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ತೋರಿಸ್ತಾನೆ. ಆಗ ಸೂರ್ಯ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಎಲ್ಲ ಪರ್ಫೆಕ್ಟ್ ಆಗಿದೆ ಕಣೋ, ಅದೃಷ್ಟ ಇರೋನು ಮಾತ್ರ ಈ ಕಾರ್ನ ಓಡ್ಸೋಕ್ಕಾಗೋದು, ಒಳಗಡೆ ಕೂತ್ಕೊಂಡ್ರೆ ಫೀಲು ಸಖತ್ತಾಗಿದೆ, ಬೊಂಬಟ್ಟಾಗಿದೆ ಕಣೋ, ಕಣ್ಣು ಮುಚ್ಕೊಂಡು ತೊಗೋಬೋದು ಅಂತ ಹೇಳೋ, ಅವ್ನು ತಗೊಳ್ಳಿ ಅಂತ ಹೇಳ್ತಾನೆ. ನೆಕ್ಸ್ಟು ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟು ಸೂರ್ಯ ಮೀನಾ ಆಟೋದಲ್ಲಿ ದೇವಸ್ಥಾನದ ಹತ್ರ ಬರ್ತಾರೆ. ಹಾಗೆ ಚೇತನ್ ಕೂಡ ದೇವಸ್ಥಾನಕ್ಕೆ ಬರ್ತಾನೆ. ಸೊ ಅಲ್ಲಿ ಕನಕ ಹಾಗೆ ಕುಸುಮ ಹೂ ಕಟ್ಕೊಂಡು ಕೂತ್ಕೊಂಡಿರ್ತಾರೆ. ನೆಕ್ಸ್ಟು ಪುರೋಹಿತರು ಪೂಜೆ ಮಾಡ್ತಾ ಇರ್ತಾರೆ ಕಾರ್ಗೆ. ಆಗ ಸೂರ್ಯ ಕಾರ್ ಓನರ್ ಎಲ್ಲೋ, ಆಲ್ರೆಡಿ ಪುರೋಹಿತರು ಕೂಡ ಬಂದಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಚೇತನು ಇಲ್ಲೇ ಇದ್ದಾನೆ ಇರೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೆಕ್ಸ್ಟು ಪುರೋಹಿತರು ಕಾರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಮೀನಾ ಹತ್ರ ಹೋಗ್ಬಿಟ್ಟು ತಗೊಳಮ್ಮ ಕೀನಾ ಮೀನಾ ಅಂತ ಹೇಳ್ತಾರೆ. ಆಗ ಸೂರ್ಯನಿಗೆ ತುಂಬ ಶಾಕ್ ಆಗುತ್ತೆ. ಆಗ ಸೂರ್ಯ ನೀನು ಯಾಕೆ ತಗೋಬೇಕು ಕೀಯಮ್ಮ ಅಂತ ಹೇಳ್ತಾನೆ. ಆಗ ಕುಸುಮ ಅಂದರೆ ಈ ಕಾರು ನಿಮ್ಮದೇ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡಂತ ಸೂರ್ಯನಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಶನಿವಾರದ ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.